ನಮಸ್ಕಾರ ಗೆಳೆಯರೇ, ನೀವು ನೋಡ್ತಿರುವುದು ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿ. ಇಂದಿನ ವಿಡಿಯೋದಲ್ಲಿ ನಾವು ಕೇಳಲಿದ್ದೇವೆ ಒಂದು ಅದ್ಭುತ, ಅವಿಸ್ಮರಣೀಯ ಮತ್ತು ಪವಿತ್ರ ಕಥೆ. ಗೊತ್ತಾ, ಜಗತ್ತಿನಲ್ಲಿ ಒಂದೇ ದೇವರು ವಿಷ್ಣು ಮತ್ತು ಶಿವನ ಸಂಯೋಗದಿಂದ ಜನಿಸಿದರು. ಹೌದು, ಅದ್ಭುತ ಅಲ್ವೇ? ಅವರು ನಮ್ಮ ಹರಿಹರ ಪುತ್ರ ಶ್ರೀ ಅಯ್ಯಪ್ಪ ಸ್ವಾಮಿ. ಇದು ಕೇವಲ ಒಂದು ಪುರಾಣ ಕಥೆಯಲ್ಲ ಸ್ನೇಹಿತರೆ, ಇದು ಧೈರ್ಯದ, ಶರಣಾಗತಿಯ ಮತ್ತು ಭಕ್ತಿಯ ಶಕ್ತಿಯ ಕಥೆ. ಒಬ್ಬ ಕ್ರೂರಿ ದೈತ್ಯ ಸಂಹರಿಸಿ ಶಬರಿಮಲೆಯಲ್ಲಿ ತಪಸ್ಸು ಮಾಡಿದ ಅಲ್ಟಿಮೇಟ್ ಡಿವೈನ್ ಹೀರೋ ಅವರ ಕಥೆ. ಆದ್ದರಿಂದ ಈ ವಿಡಿಯೋನ ಅಂತ್ಯದವರೆಗೆ ನೋಡಿ, ಏಕೆಂದರೆ ತಯಾರಾಗಿ ಭಕ್ತಿ, ಧೈರ್ಯ ಮತ್ತು ಆಶ್ಚರ್ಯಕರ ಘಟನೆಗಳ ಈ ಯಾತ್ರೆಗೆ. ಅಯ್ಯಪ್ಪ ಸ್ವಾಮಿ ಕಥೆ. ಅಯ್ಯಪ್ಪ ಸ್ವಾಮಿ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವರು. ವಿಶೇಷವಾಗಿ ಶಬರಿಮಲೆ ಅಯ್ಯಪ್ಪ ದೇವಾಲಯವು ವಿಶ್ವ ಪ್ರಸಿದ್ಧವಾಗಿದೆ. ಅಯ್ಯಪ್ಪ ಸ್ವಾಮಿಯನ್ನ ಹರಿಹರ ಪುತ್ರ ಎಂದು ಕರೆಯುತ್ತಾರೆ, ಏಕೆಂದರೆ ಅವರು ವಿಷ್ಣುವಿನ ಮೋಹಿನಿ ರೂಪ ಹಾಗೂ ಮಹಾದೇವರ ಸಂಯೋಗದಿಂದ ಜನಿಸಿದರು. ಜನನದ ಕಥೆ. ಒಮ್ಮೆ ಸಮುದ್ರ ಮಥನದಲ್ಲಿ ದೇವತೆಗಳಿಗೆ ವಿಷ್ಣುವು ಮೋಹಿನಿಯ ರೂಪದಲ್ಲಿ ಕಾಣಿಸಿಕೊಂಡರು. ಆ ಸಮಯದಲ್ಲಿ ಶಿವನು ಮೋಹಿನಿಯ ಮೋಹಕ್ಕೆ ಒಳಗಾಗಿ ಅವರೊಂದಿಗೆ ಸಮ್ಮಿಲನ ಮಾಡಿದರು. ಆ ಸಮ್ಮಿಲನದಿಂದ ಅಯ್ಯಪ್ಪನು ಜನಿಸಿದನು. ಆದ್ದರಿಂದಲೇ ಅವರನ್ನ ಹರಿಹರ ಪುತ್ರ ಎನ್ನುತ್ತಾರೆ. ರಾಜ ದಶಮಂತ ಮತ್ತು ರಾಣಿ ಮಹಿಷಿ ಕಥೆ. ಅಯ್ಯಪ್ಪ ಸ್ವಾಮಿಯನ್ನ ಪಾಂಡ್ಯ ರಾಜ್ಯದ ರಾಜ ದಶಮಂತ ಕಂಡು ತನ್ನ ಮಗನಂತೆ ಸಾಕಿಕೊಂಡನು. ಅವನಿಗೆ ಮಣಿಕಂಠ ಎಂಬ ಹೆಸರು ಇಡಲಾಯಿತು. ರಾಜ್ಯದ ರಾಣಿಗೆ ಅಯ್ಯಪ್ಪನ ಬಗ್ಗೆ ಅಸೂಹೆ ಹುಟ್ಟಿತು. ಒಂದು ಸಲ ಆಕೆಗೆ ಹೊಟ್ಟೆ ನೋವು ಬಂದಂತೆ ನಾಟಕವಾಡಿ ಚಿಕಿತ್ಸೆಗಾಗಿ ಕಾಡಿನ ಆಳದಲ್ಲಿ ಮಾತ್ರ ಸಿಗುವ ಹಾಲಾಹಲ ಮಹಿಷಿಯ ಹಾಲು ಬೇಕು ಎಂದು ಸುಳ್ಳು ಹೇಳಿದರು. ರಾಜನು ಏನು ಮಾಡಬೇಕೆಂದು ತಿಳಿಯದೆ ಚಿಂತಿಸುತ್ತಿದ್ದಾಗ ಮಣಿಕಂಠ ಅಯ್ಯಪ್ಪ ಸ್ವಾಮಿ ಸ್ವತಃ ಆ ದೈತ್ಯನನ್ನ ಕೊಲ್ಲಲು ಹೊರಟರು. ಮಹಿಷಾಸುರಿಯ ವಧೆ. ಅಯ್ಯಪ್ಪನು ಕಾಡಿಗೆ ಹೋಗಿ ಅಲ್ಲಿ ಕ್ರೂರಿ ದೈತ್ಯಳಾದ ಮಹಿಷಿಯನ್ನ ಮಹಿಷಾಸುರನ ಸಹೋದರಿ ಬಲದಿಂದ ಸಂಹರಿಸಿದ್ರು. ಆ ಸಮಯದಲ್ಲಿ ಮಹಿಷಿ ತಾನು ಭಗವಂತನ ಭಕ್ತೆಯಾಗಿ ಜನ್ಮಾಂತರದಲ್ಲಿ ಮೋಕ್ಷ ಪಡೆಯಲು ಜನಿಸಿದ್ದೇನೆ ಎಂದು ಹೇಳಿದಳು. ಅಯ್ಯಪ್ಪನಿಂದ ಮೋಕ್ಷವನ್ನ ಪಡೆದಳು. ಅಯ್ಯಪ್ಪನ ತಪಸ್ಸು. ಅಯ್ಯಪ್ಪನು ಮಹಿಷಿಯನ್ನ ಕೊಂದು ಹಿಂದಿರುಗುವ ನಂತರ ತನ್ನ ಜೀವನವನ್ನ ದೇವರಿಗೆ ಸಮರ್ಪಿಸಲು ನಿರ್ಧರಿಸಿದರು. ಅವರು ಶಬರಿಮಲೆ ಪರ್ವತದಲ್ಲಿ ತಪಸ್ಸು ನಡೆಸಿದರು. ಅಲ್ಲಿ ಶಬರಿ ಎಂಬ ಋಷಿಯ ಆಶ್ರಮವಿದ್ದು, ಶಬರಿಯ ಆಶೀರ್ವಾದ ಪಡೆದ ಅಯ್ಯಪ್ಪನನ್ನ ಆ ಸ್ಥಳದಲ್ಲಿ ವಾಸಿಸಿದರು. ಇಂದಿಗೂ ಶಬರಿಮಲೆ ದೇವಾಲಯದಲ್ಲಿರುವ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯು ಯೋಗಾಸನದಲ್ಲಿ ಕುಳಿತಿರುವಂತೆ ಇದೆ. ಅಯ್ಯಪ್ಪ ಸ್ವಾಮಿಯ ಉಪದೇಶ. ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಸಮಾನರು. ಅವರು ತತ್ವಮಸಿ, ನೀನೇ ಪರಮಾತ್ಮ ಎಂಬ ಸಂದೇಶವನ್ನ ಕೊಟ್ಟರು. ಅಯ್ಯಪ್ಪ ಸ್ವಾಮಿಯ ಭಕ್ತರು ಶಬರಿಮಲೆಗೆ ಹೋಗುವ ಮೊದಲು 41 ದಿನಗಳ ವ್ರತಾಚರಣೆ ಮಾಡಬೇಕು. ಅವರು ಮಾಲೆ ಧರಿಸಿ ಕಪ್ಪು ಬಟ್ಟೆ ಹಾಕಿಕೊಂಡು ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಸೇವಾ ಮನೋಭಾವದ ಜೀವನ ನಡೆಸಬೇಕು. ಶಬರಿಮಲೆ ಯಾತ್ರೆ. ಪ್ರತಿ ವರ್ಷ ಕೋಟಿ ಭಕ್ತರು ಶಬರಿಮಲೆ ಪರ್ವತವನ್ನ ಏರಿ ಅಯ್ಯಪ್ಪನ ದರ್ಶನ ಮಾಡುತ್ತಾರೆ. ಸ್ವಾಮಿ ಶರಣಂ ಅಯ್ಯಪ್ಪ ಎಂಬ ನಾದದಿಂದ ಪರ್ವತ ಗೋಗರೆಯುತ್ತದೆ. ಅಯ್ಯಪ್ಪನನ್ನ ಮಣಿಕಂಠ, ಧರ್ಮಶಾಸ್ತ್ರ, ಅಯ್ಯನಾರ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಅಯ್ಯಪ್ಪ ಸ್ವಾಮಿ ಹರಿಹರ ಪುತ್ರ ಮಹಿಷನನ್ನ ಸಂಹರಿಸಿ ಶಬರಿಮಲೆ ಪರ್ವತದಲ್ಲಿ ತಪಸ್ಸು ಮಾಡಿದವರು. ಅವರ ಆರಾಧನೆಗೆ ಸಮಾನತೆ, ಭಕ್ತಿ, ಶ್ರದ್ಧೆ ಮತ್ತು ಶರಣಾಗತಿ ಮುಖ್ಯ. ಸ್ವಾಮಿಯೇ ಶರಣಂ ಅಯ್ಯಪ್ಪ. ಇದು ಅಯ್ಯಪ್ಪ ಸ್ವಾಮಿಯ ಪವಿತ್ರ ಕಥೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆಯೇ? ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮೊಡನೆ ನೀವು ಭಕ್ತಿ ಮತ್ತು ಮನರಂಜನೆ ಯಾತ್ರೆಯಲ್ಲಿ ಸಂಪರ್ಕದಲ್ಲಿರುತ್ತೀರಾ. ಪ್ರಿಯ ವೀಕ್ಷಕರೇ, ಕರ್ನಾಟಕದ ಹಲವಾರು ಗುರುಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಯ ಮಹಿಮೆ, ವ್ರತದ ವಿಶೇಷತೆಗಳು ಹಾಗೂ ನಡೆದುಕೊಳ್ಳುವ ವಿಧಿವಿಧಾನಗಳನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆ ಮಾಹಿತಿಯನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ದಯವಿಟ್ಟು ಅದನ್ನು ವೀಕ್ಷಿಸಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇನ್ನಷ್ಟು ಆಧ್ಯಾತ್ಮಿಕ ಹಾಗೂ ಪೂರ್ಣ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಹೊಸ ಅಪ್ಡೇಟ್ಗಳನ್ನು ತಕ್ಷಣ ಪಡೆಯಲು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.